ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ, ನೀವು ಈಗಷ್ಟೇ ಥಂಬ್ನೈಲ್ನಲ್ಲಿ ಕಂಡಂತೆಯೇ ಇವತ್ತಿನ ದಿವಸದ ಪ್ರತ್ಯೇಕತೆ ವಿಶೇಷತೆ ಏನೆಂದರೆ ಡಿಸೆಂಬರ್ 6 ಬಾಬರಿ ಮಸೀದಿಯನ್ನು ಕೆಡವಿದಂತಹ ದಿವಸವಾಗಿದೆ. ಇವತ್ತಿಗೆ ಬಾಬರಿ ಮಸೀದಿಯನ್ನು ಕೆಲವು ದುಷ್ಕರ್ಮಿಗಳು ಕೆಡವಿ 32 ವರ್ಷಗಳು ಪೂರ್ಣಗೊಂಡಿದೆ. ಬಾಬರಿ ಮಸೀದಿಯನ್ನು ಕೆಡವಲು ಬೇಕಾಗಿರುವ ಕಾರಣಗಳು ಮತ್ತು ಆ ಸಮಯದಲ್ಲಿ ನಡೆದಂತಹ ಕೋಲಾಹಲಗಳು, ಗಲಭೆಗಳನ್ನು ನಾವೆಲ್ಲರೂ ಕೂಡ ವಿಸ್ಮರಿಸಬೇಕಾಗಿದೆ. ಬಾಬರಿ ಮಸೀದಿಯನ್ನು ಕೆಡವುವಂತಹ ವಿಡಿಯೋಗಳನ್ನು ನೋಡೋಣ. ಈ ಕಾಣುತ್ತಿರುವುದು ಬಾಬರಿ ಮಸೀದಿಯನ್ನು ಕೆಡವಿದಂತಹ ವಿಡಿಯೋಗಳಾಗಿದೆ. ನೀವೊಮ್ಮೆ ನೋಡಿ, ಕೆಲವು ಹಿಂದೂಗಳು ಬಂದು ಮುಸ್ಲಿಂ ಮಸೀದಿಯನ್ನು ಕೆಡವುವಂತಹ ದೃಶ್ಯಗಳಾಗಿದೆ. ಆದರೆ ಇದರ ವಿಪರೀತವಾಗಿ ಯಾವುದಾದರೂ ಸ್ಥಳದಲ್ಲಿ ನಡೆದಿರಬಹುದೇ? ಯಾಕೆ ಬೇಕಾಗಿ ಹೀಗೆ ಒಂದು ಧರ್ಮದ ವಿರುದ್ಧವಾಗಿ ಹೋರಾಡಬೇಕು? ಅವನವನ ಧರ್ಮ ಅವನವನಿಗೆ ಎಂದಾಗಿದೆ ನಮ್ಮ ಧರ್ಮವು ಕಲಿಸುವುದು. ಮುಸ್ಲಿಮನಾದರೆ ಮುಸ್ಲಿಮರ ವಿಷಯದಲ್ಲಿ ಮಾತ್ರ ಅವನು ಮಾತನಾಡಬೇಕು, ಹಿಂದುವಾದರೆ ಹಿಂದೂಗಳ ವಿಷಯದಲ್ಲಿ ಮಾತ್ರ ಮಾತನಾಡಬೇಕು. ಪ್ರೀತಿಯ ಸಹೋದರರೇ, ನಾನು ಥಂಬ್ನೈಲ್ನಲ್ಲಿ ತೋರಿಸಿದಂತೆ ಬಾಬರಿ ಮಸೀದಿಯನ್ನು ಕೆಡವಿದಂತಹ ಈ ಡಿಸೆಂಬರ್ 6 ಆ ದಿನವು ನಮಗೀಗ ತಲುಪಿದೆ. 32 ವರ್ಷಗಳು ಪೂರ್ಣಗೊಂಡಿರುವಾಗ ಅದೇ ಬಾಬರಿ ಮಸೀದಿಯನ್ನು ಕೆಡವಲ್ಪಟ್ಟಂತಹ ಮುಸ್ಲಿಮರು, ಅದರಲ್ಲಿ ಆರಾಧನೆಗಳನ್ನು ಮಾಡುವಂತಹ ಮುಸ್ಲಿಮರು ವಿಪರೀತವಾಗಿ ಹಿಂದೂಗಳ ದೇವಸ್ಥಾನದ ಬೋರ್ಡ್ಗೆ ಮಾಡಿದ ಘಟನೆ ಏನೆಂದರೆ ನೀವು ಕಾಣುತ್ತಿರುವಂತಹ ಈ ವಿಡಿಯೋವಾಗಿದೆ. ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ನಡೆದಂತಹ ಒಂದು ಒಳ್ಳೆಯ ರೀತಿಯ ಸಂದೇಶವನ್ನು ತಲುಪಿಸುವಂತಹ ಒಂದು ವಿಡಿಯೋವಾಗಿದೆ ಈ ವಿಡಿಯೋ. ಇದರಲ್ಲಿ ನಮಗೆ ಕಾಣಿಸುತ್ತಿರುವುದು ಧರ್ಮದ ಸಹಬಾಳ್ವೆಯಾಗಿದೆ, ಸಹೋದರತ್ವವಾಗಿದೆ. ಅವರು ದೇವಸ್ಥಾನಕ್ಕೆ ಹೋಗುವಂತಹ ಆ ಬ್ಯಾನರನ್ನು ಶುಚಿಗೊಳಿಸುತ್ತಿದ್ದಾರೆ. ಎಲ್ಲರಿಗೂ ಕೂಡ ಸರಿಯಾಗಿ ಕಾಣಲು, ದೇವಸ್ಥಾನದ ಬ್ಯಾನರ್ ಸರಿಯಾಗಿ ಕಾಣಲು ಒಳ್ಳೆಯ ರೀತಿಯಲ್ಲಿ ಅದು ಮಿಂಚಿ ನಿಲ್ಲಲು ಬೇಕಾಗಿ ಕೆಲವು ಟೋಪಿದಾರಿಗಳಾದ ಮುಸ್ಲಿಂ ಸಮೂಹವು, ಮುಸ್ಲಿಮರು ಆ ಹಿಂದೂಗಳ ದೇವಸ್ಥಾನದ ಬ್ಯಾನರನ್ನು ಸರಿಪಡಿಸುತ್ತಿರುವಾಗ ಅದೇ 32 ವರ್ಷಗಳ ಮುಂಚೆ ಅವರು ಮಾಡಿದಂತಹ ದುಷ್ಪರಿಣಾಮಗಳು, ಇಲ್ಲಿ ಅವರು ಮಾಡಿಟ್ಟಂತಹ ಶಬ್ದ ಕೋಲಾಹಲಗಳು, ಗಲಭೆಗಳು ನಾವೊಮ್ಮೆ ವಿಸ್ಮರಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ಯಾಕೆ ಬೇಕಾಗಿ ನಾವು ಧರ್ಮದ ಎಡೆಯಲ್ಲಿ ಜಗಳಗಳನ್ನು ಮಾಡಬೇಕು? ಅವನವನ ಧರ್ಮ ಅವನವನಿಗೆ ಎಂಬ ರೀತಿಯಲ್ಲಿ ನಾವು ಇಲ್ಲಿ ಜೀವಿಸಿದರೆ ಯಾವುದೇ ರೀತಿಯ ಗಲಭೆಗಳು ಇಲ್ಲಿ ನಡೆಯುವುದಿಲ್ಲ ಎಂದು ಈಗ ಈ ದೇವಸ್ಥಾನದ ವಿಡಿಯೋವನ್ನು ನೋಡಿದ್ದೀರಲ್ವ. ದೇವಸ್ಥಾನದ ಬ್ಯಾನರನ್ನು ಸರಿಪಡಿಸಿದಂತಹ ಕೆಲವು ಮುಸ್ಲಿಮರು, ಅದು ಯಾರೆಂದರೆ ಕೇರಳದ ಅಥವಾ ಈ ಭಾರತದ ಅಥವಾ ಈ ಲೋಕದ ಎಂದೇ ನಮಗೆ ಹೇಳಬಹುದು ಅತ್ಯುನ್ನತ ಪಂಡಿತ, ಇಸ್ಲಾಮಿಕ್ ಸ್ಕಾಲರ್ ಆಗಿರುವಂತಹ ಕೇರಳದ ಕಲ್ಲಿಕೋಟೆಯಲ್ಲಿರುವಂತಹ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಎಂಬಂತಹ ಒಂದು ಮಹಾ ವಿಶ್ವಗುರುವಾಗಿದ್ದಾರೆ. ವಿಶ್ವಗುರು ಎಂದು ಹೇಳಲು ಕಾರಣ, ಅವರು ಈಗ ಒಂದು ದಿನ ಭಾರತದಲ್ಲಿದ್ದರೆ ಮರುದಿನ ಅವರು ಮಲೇಷಿಯಾದಲ್ಲಿರುತ್ತಾರೆ, ಮರುದಿನ ಮಲೇಷಿಯಾದಲ್ಲಿದ್ದರೆ ಅದರ ನಂತರ ದಿನ ಅವರು ಬಗ್ದಾದಿನಲ್ಲಿರುತ್ತಾರೆ, ಅದು ಕಳೆದು ಅವರು ಅಮೇರಿಕದಲ್ಲಿರುತ್ತಾರೆ, ಅದು ಕಳೆದರೆ ಜೋರ್ಡಾನ್ನಲ್ಲಿರುತ್ತಾರೆ. ಹೀಗೆ ಹಲವಾರು ರಾಷ್ಟ್ರಗಳಿಗೆ ಹೋಗಿಕೊಂಡು ಅಲ್ಲಿ ಇಸ್ಲಾಮಿಕವಾದಂತಹ ವಿಷಯಗಳು ಹಾಗೂ ಭಾರತಕ್ಕೆ ಅಭಿಮಾನ ಪಡುವಂತಹ ವಿಷಯಗಳನ್ನು ಮಾಡುವಂತಹ ದೊಡ್ಡ ಒಂದು ಪಂಡಿತರಾಗಿದ್ದಾರೆ ಅವರು AP ಅಬೂಬಕರ್ ಮುಸ್ಲಿಯಾರ್ ಎಂಬವರು. ಇವರ ಫೋಟೋವನ್ನು ಕಾಣುವಾಗ ನೀವು ವಿಚಾರಿಸಬಹುದು, ನೀವು ನೆನೆಸಬಹುದು, ಇವರೊಬ್ಬ ಇಸ್ಲಾಮಿಕ ವಿಷಯಗಳಲ್ಲಿ ಮಾತ್ರ ಇವರು ವಿಷಯಗಳನ್ನು ಮಾಡುವವರು ಎಂದು. ಆದರೆ ಇವರು ಕೇವಲ ಇಸ್ಲಾಮಿಕ ವಿಷಯಗಳಿಗೆ ಮಾತ್ರವಲ್ಲ, ಧಾರ್ಮಿಕ ಹಾಗೂ ಭೌತಿಕ ವಿಷಯಗಳಲ್ಲೂ ಹಲವಾರು ಕೊಡುಗೆಗಳನ್ನು ನೀಡುವಂತಹ ಒಂದು ದೊಡ್ಡ ಪಂಡಿತರಾಗಿದ್ದಾರೆ. ಅದೆಷ್ಟೋ ಹಾಸ್ಪಿಟಲ್ಗಳನ್ನು ಕಟ್ಟಿದವರಾಗಿದ್ದಾರೆ. ಉತ್ತರ ಭಾರತದಲ್ಲಿ ಹಲವಾರು ಜನರು ನೀರಿಲ್ಲದೆ ಕಷ್ಟಪಡುವಾಗ ಅವರಿಗೆ ನೀರನ್ನು ನೀಡಿ ಕೊಳವೆ ಬಾವಿಯನ್ನು ತೋಡಿ ಅದೆಷ್ಟೋ ಲಕ್ಷಾಂತರ ಅಥವಾ ಸಾವಿರಾರು ಕೊಳವೆ ಬಾವಿಗಳನ್ನು ತೋಡಿಕೊಟ್ಟಂತಹ ಒಂದು ಮಹಾಮನೀಷಿಯಾಗಿದ್ದಾರೆ ಈ ಒಂದು ವಿದ್ವಾಂಸರು. ಹಾಗೂ ಅದೆಷ್ಟೋ ಜನರಿಗೆ ಮನೆ ಕಟ್ಟಿಕೊಟ್ಟಂತಹ ದೊಡ್ಡ ವಿದ್ವಾಂಸರು. ಅದೆಷ್ಟೋ ತಂದೆ ತಾಯಿ ಇಲ್ಲದಂತಹ ಅನಾಥ ಮಕ್ಕಳನ್ನು ಸಾಕಿದ ಹಾಗೂ ಸಾಕುತ್ತಿರುವಂತಹ ಅದೆಷ್ಟೋ ಲಕ್ಷಾಂತರ ಮಂದಿಯನ್ನು ಸಾಕಿ ಸಲಹಿ ಅವರನ್ನು ದೊಡ್ಡವರನ್ನಾಗಿಸಿದ ಮಹಾಮನೀಷಿ. ಹಾಗೂ ಈಗಲೂ ಕೂಡ ಅದೆಷ್ಟೋ ಸಾವಿರ ವಿದ್ಯಾರ್ಥಿಗಳನ್ನು ಅವರು ಸಾಕುತ್ತಿದ್ದಾರೆ. ಹಾಗೂ
ಮತ್ತಿತರ ನಿರಾಶ್ರಿತರಿಗೆ ಆಶ್ರಯವನ್ನು ನೀಡುವಂತಹ ದೊಡ್ಡ ಒಂದು ಕೇಂದ್ರವನ್ನೇ ಅವರು ಕೇರಳದ ಕಲ್ಲಿಕೋಟೆಯಲ್ಲಿ ಮರ್ಕಸ್ ಎಂಬ ಹೆಸರಿನಲ್ಲಿ ಅವರು ಪ್ರಾರಂಭಿಸಿದ್ದಾರೆ. ಅದೆಷ್ಟೋ ಜನರು ವಿವಾಹ ನಡೆಯದಂತಹ ಚಿಕ್ಕ ಮಕ್ಕಳು ಅವರಿಗೆ ವಿವಾಹವನ್ನು ನಡೆಸಿಕೊಟ್ಟಿದ್ದಾರೆ. ವಿವಾಹ ನಡೆಸಲು ಹಣವಿಲ್ಲದವರಿಗೆ ಹಣವನ್ನು ನೀಡಿ ಸಹಾಯ ಸಹಕಾರಗಳನ್ನು ಮಾಡಿದ್ದಾರೆ. ಹಾಗೂ ಅದೆಷ್ಟೋ ಹಾಸ್ಪಿಟಲ್ಗಳನ್ನು ಕಟ್ಟಿದ್ದಾರೆ. ಹಾಗೂ ಟೆಕ್ನಾಲಜಿಗಳನ್ನು ಉಂಟು ಮಾಡಲು ಹಲವಾರು ಮರ್ಕಸ್ ನಾಲೆಜ್ ಸಿಟಿಗಳನ್ನೇ ಅವರು ನಿರ್ಮಿಸಿದ್ದಾರೆ. ಒಂದೊಂದು ರಾಜಕೀಯ ನಾಯಕರು, ರಾಷ್ಟ್ರೀಯ ನಾಯಕರು ಬಂದು ಹೇಳುವುದು ಇದು ಯಾವ ಸರ್ಕಾರಕ್ಕೂ ಸಾಧ್ಯವಿಲ್ಲ. ಆದರೆ ಕೇವಲ ಒಂದೇ ಒಂದು ಮನುಷ್ಯ, ಸರ್ಕಾರ ಅಂದರೆ ಅದೆಷ್ಟೋ ಟ್ಯಾಕ್ಸ್ಗಳ ಆದಾಯವಿರುತ್ತದೆ, ಅದೆಷ್ಟೋ ವಿಷಯಗಳಲ್ಲಿ ಅವರಿಗೆ ಟ್ಯಾಕ್ಸ್ ಹಾಗೂ ಮತ್ತಿತರ ವಿಷಯಗಳಲ್ಲಿ ಆದಾಯಗಳಿರುತ್ತದೆ. ಆ ಆದಾಯದಲ್ಲಿ ಅವರಿಗೆ ಬಹಳ ಸುಲಭವಾಗಿ ನಾಲೆಜ್ ಸಿಟಿಗಳಂತಹ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು, ಪ್ರೋಗ್ರಾಮ್ಗಳನ್ನು ಅವರಿಗೆ ಪ್ರಾರಂಭಿಸಬಹುದು. ಆದರೆ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರವರು ಕೇವಲ ಒಂದು ಮನುಷ್ಯ, ಕೇವಲ ಯಾವುದೇ ಸರ್ಕಾರವಿಲ್ಲ, ಯಾವುದೇ ಸಂಪುಟಗಳಿಲ್ಲ, ಯಾವುದೇ ಆದಾಯಗಳಿಲ್ಲ. ಬರೀ ಜನರಲ್ಲಿ ಕೇಳಿಕೊಂಡು, ಜನರಲ್ಲಿ ಸಮೂಹಕ್ಕೆ ಬೇಕಾಗಿ ಹಣವನ್ನು ಕೇಳುತ್ತಾ, ಸ್ವಂತಕ್ಕೆ ಬೇಕಾಗಿ ಯಾವತ್ತೂ ಕೂಡ AP ಉಸ್ತಾದರು ಕೇಳಲಿಲ್ಲ. ಹಲವಾರು ಜನರು ವಿಮರ್ಶೆಗಳನ್ನು ಮಾಡುತ್ತಾರೆ. ಅವರು ಹಾಗೆ ಕಟ್ಟಿದರು, ಹೀಗೆ ಕಟ್ಟಿದರು, ಹಣವನ್ನು ಅವರು ಕಿಸೆಗೆ ಹಾಕಿದರು ಎಂದೆಲ್ಲ ಹೇಳಿದರು. ಆದರೆ AP ಅಬೂಬಕರ್ ಮುಸ್ಲಿಯಾರವರು ಯಾವುದೇ ರೀತಿಯ ವಿಮರ್ಶೆಗಳನ್ನು ಮಾಡದೆ ಸುಮ್ಮನೆ ಕೂತುಕೊಂಡು ಅವರಿಗೆ ಯಾವುದೇ ರೀತಿಯಲ್ಲೂ ಉತ್ತರ ಕೊಡಲಿಲ್ಲ. ಈಗ ಅಂದು ವಿಮರ್ಶೆ ಮಾಡಿದವರು ಇಂದು ಉಸ್ತಾದರನ್ನು ಹೊಗಳುತ್ತಿದ್ದಾರೆ, ಉಸ್ತಾದರಲ್ಲಿ ಕ್ಷಮೆ ಯಾಚಿಸುತ್ತಿದ್ದಾರೆ. ಉಸ್ತಾದರ ಕುರಿತು ನೀವು ತಿಳಿಯದವರಾಗಿದ್ದರೆ ಒಮ್ಮೆ ತಿಳಿಯಬೇಕಿದೆ. ಯಾಕಂದರೆ ಉಸ್ತಾದರ ಜೀವನವು ಒಂದು ತೆರೆದ ಪುಟವಾಗಿದೆ, ಅದೊಂದು ಚರಿತ್ರೆಯಾಗಿದೆ, ಅದೊಂದು ಇತಿಹಾಸದ ಚರಿತ್ರವೇ ಆಗಿದೆ, ನಮಗೆ ಮಾದರಿಯುತವಾದಂತಹ ಒಂದು ಜೀವನವೂ ಕೂಡ ಆಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಉಸ್ತಾದರ ಕುರಿತು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿಕೊಂಡು ಮತ್ತಿತರ ರೀತಿಯಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಹೇಗೆ ಆಗುತ್ತದೆ ಆ ರೀತಿಯಲ್ಲಿ ನಾವು ಉಸ್ತಾದರ ಕುರಿತು ಕಲಿಯಬೇಕಿದೆ. ಉಸ್ತಾದರ ಜೀವನ ರೀತಿಯನ್ನು ಕಲಿತುಕೊಂಡು ಅದೇ ರೀತಿಯಾದರೂ ಹಾಗೆ ಆಗಲ್ಲ ಅಂದರು ಅದರ ಒಂದು 5% ನಾವು ಮಾಡಬೇಕಿದೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಅಂದು ಬಾಬರಿ ಮಸೀದಿಯನ್ನು ಕೆಡವಿದಂತಹ ಸಂದರ್ಭದಲ್ಲಿ ಇಲ್ಲಿ ಶಾಂತಿ ಕಾಪಾಡಲು ಬೇಕಾಗಿ ಕರೆ ಕೊಟ್ಟಂತಹ ಒಂದು ಮಹಾಮನೀಷಿಯಾಗಿದ್ದಾರೆ ಇವರು. ಒಂದು ಮುಸ್ಲಿಂ ಮಸೀದಿಯನ್ನು ಅದರ ಅಡಿಯಲ್ಲಿ ಅದು ರಾಮನ ಜನ್ಮಭೂಮಿಯಾಗಿದೆ ಎಂದು ಹೇಳಿಕೊಂಡು ಆರ್ಕಿಯಾಲಜಿಕಲ್ ಸರ್ವೆಗಳನ್ನು ಮಾಡಿಕೊಂಡು ಅವರಿಗೆ ರಿಪೋರ್ಟ್ ಬರುವಂತೆ ಮಾಡಿಕೊಂಡು ಹೀಗೆ ಹಲವಾರು ರೀತಿಯ ವಿಷಯಗಳನ್ನು ಅವರೇ ಪುರಾವೆಗಳಾಗಿ ಮಾಡಿಕೊಂಡು ಬಾಬರಿ ಮಸೀದಿಯನ್ನು ಕೆಡವಿದರು. ಅಂದಿನ ಸರ್ಕಾರವು ಯಾವುದೇ ರೀತಿಯ ನಿಯಮಗಳನ್ನು ಅಂದು ಅವರ ಎದುರಾಗಿ ಕಾನೂನುಗಳನ್ನು ತೆಗೆಯಲಿಲ್ಲ. ಹೀಗೆ ಹಲವಾರು ವಿಷಯಗಳು ನಡೆದಿದ್ದು ಇದೆಲ್ಲದಕ್ಕೂ ಕೂಡ ಶಾಂತಿಯ ಕರೆ ಕೊಟ್ಟಂತಹ ಒಂದು ಮಹಾಮನೀಷಿಯಾಗಿದ್ದಾರೆ ಇವರು.